ಕರ್ನಾಟಕ ರಾಜ್ಯದ ಇಂಡಸ್ಟ್ರೀಸು ಬೇಕಾಗಿರ್ತಕ್ಕಂಥ ಸಪೋರ್ಟನ್ನು ಇವಾಗ ಏನು ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮತ್ತು ಕಾಂಪಿಟೇಟಿವ್ ಆಗಿ ನಮಗೆ ಮಹಾರಾಜರು ಕಟ್ಸ್ಕೊಟ್ಟಿರ್ತಕ್ಕಂಥ VSILನ ಮತ್ತು ಮಲೆನಾಡು ಭಾಗದ ನಮಗೆ ಫಾರೆಸ್ಟ್ ಬರ್ತಕ್ಕಂಥ ಸಮಸ್ಯೆಗಳನ್ನು ಅದು ಇಂಡಸ್ಟ್ರಿಗೆ ರಿಲೇಟೆಡ್ ಇರ್ಬೋದು, ರೈತರಿಗೆ ರಿಲೇಟೆಡ್ ಇರ್ಬೋದು, ಇದೆಲ್ಲದನ್ನೂ ಕೂಡ ಅವ್ರ ಹತ್ರ ಚರ್ಚೆ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಈ ಭಾಗಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಒಂದು ಸರಿ ಇದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಆಗೋಗಿತ್ತು VSILನ. ಅದನ್ನು ಇವಾಗ ಮತ್ತೆ ರಿವೈವ್ ಮಾಡಿಕೊಂಡು ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಮಹಾರಾಜರದ್ದು ಮತ್ತು ವಿಶ್ವೇಶ್ವರಯ್ಯರವರು ಕಟ್ಸ್ಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಗೆ ಪ್ರತಿಷ್ಠೆಯಾಗಿರ್ತಕ್ಕಂಥ VSIL ಮತ್ತು ಸಕ್ಕರೆ ಕಾರ್ಖಾನೆ MPM ಇವನ್ನೆಲ್ಲವನ್ನೂ ಕೂಡ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಒಂದು ಧನ್ಯವಾದನ ಹೇಳಬೇಕು ಅಂತೇಳಿ ನಾನು ಬಂದಿದ್ದೆ. ಸರ್, ಏನಾಗಿತ್ತು ಸರ್ ಅದು ಏನಾಗಿತ್ತು ಅಂದರೆ ಅದನ್ನು ನಮ್ಮ ತಂದೆಯವರು MP ಅವರು ಇದ್ದಾಗ ಅದನ್ನು ಸೇಲಿಗೆ ಟ್ರಾನ್ಸ್ಫರ್ ಮಾಡಿ ಸೇಲಿಗೆ ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲಿಂದ ಬಂದಿರತಕ್ಕಂಥ ಹಣ ಏನಿದೆ ಅದು ಒಂದು ಸತತ ಕೊಡ್ತಾ ಬಂದಿದ್ದರೂ ಕೂಡ ಅದನ್ನು ಫುಲ್ ಫ್ಲೆಜ್ ಆಗಿ, ಬಿಕಾಸ್ ಇದು ಭಾಳ ಹಳೆಯದಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸು ಇದೆಲ್ಲದು ಇದ್ದಿದ್ದರಿಂದ ಅದು ಸರಿಯಾಗಿ ನಡೀತಿರಲಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಮುಂಚೆ ಒಂದು 2-3 ಸರಿ ನಾನು ಅದಕ್ಕೆ ಅವ್ರ ಹತ್ರ ವರ್ಕರ್ಸ್ ಹತ್ರ ಅಪ್ಪರ ಜೊತೆಗಿದ್ದಾಗಲೂ ಮಾಡಿದ್ವಿ, ತದನಂತರ ನಾವು ಮಾಡಿದ್ವಿ. ಮತ್ತು ಇವಾಗಿರ್ತಕ್ಕಂಥ MP ಅವರು ಅದ್ರ ಬಗ್ಗೆ ಸಾಕಷ್ಟು ತಮ್ಮ ಪ್ರಯತ್ನಗಳನ್ನ ಕೂಡ ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೊಡ್ಡಣ್ಣವರು ಕಲಾವಿದರು, ಆರ್ಟಿಸ್ಟು, ಮತ್ತು ನನ್ನ ಜೊತೆಗೂ ಕೂಡ ಇವಾಗ ಸದ್ಯದಲ್ಲಿ ಒಂದು ಫಿಲಮು ಮಾಡ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಜೊತೆಗೆ ಸೇರಿದಾಗ ಇವತ್ತೊಂದು ಅಪಾಯಿಂಟ್ಮೆಂಟ್ ಕೇಳಿದ್ದೆ, ಹಾಗಾಗಿ ಅದನ್ನು ಬಂದೆ.